ತಮ್ಮನ್ನು ಎಐಸಿಸಿ ಒಬಿಸಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರೆದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಪ್ರಸಾದ್ ಕೂಡ ತಾವು ಪತ್ರವನ್ನು ಬರೆದಿದ್ದೀರಿ. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು. OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು. ಆ ಮೀಟಿಂಗನ್ನು ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಸ್ವೀಕರಿಸ್ತೀರಾ ಸರ್? ಹುದ್ದೆ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗೋದ? ರಾಷ್ಟ್ರೀಯ ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ, ಈಗ ಹೈಕಮಾಂಡ್ ರಾಜಕಾರಣ ಅಲ್ಲ ಇದು. ಏನಂತ ಪೋಸ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ, ಯಾಕಂದರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಇದೆ. ನೋಡ್ತೀನಿ, ಕೇಳಿ ಮಾತಾಡ್ತೀನಿ. ಸರ್, ರಾಯರೆಡ್ಡಿ ಅವರು ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿದ್ದಾರೆ ಸರ್. ರಾಯರೆಡ್ಡಿ ಅವರು ನಿನ್ನ ಹೇಳಿಕೆ, ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೊಳ್ಳೋದು ಬಿಡಿ, ನಾನು CM ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನು ಮಾಡೋ ಪ್ರಶ್ನೆಯೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ, ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ಸರ್, ಶಿವಮೊಗ್ಗದಲ್ಲಿ ಕೋಮುಗಲಭೆ ಆಗಿದೆ. ಶಿವಮೊಗ್ಗದಲ್ಲಿ ಕೋಮುಗಲಭೆ ಆಗಿದೆ ಸರ್. ನೋಡಿಲ್ಲ, ನಂಗೆ ಗೊತ್ತಿಲ್ಲ, ಕೇಳ್ತೀನಿ.